ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಅತ್ತೆಗೆ ಬಂದು ಇ ಎಮ್ ಐ ವಿಶ್ವನ ಹೇಳಬೇಕು ಅಂತ ಭಾಗ್ಯ ಅಂದ್ಕೊಂಡ್ರೆ ಅಲ್ಲಿ ಅತ್ತೆ ಪೂಜೆ ಇಟ್ಕೊಂಡಿದ್ದೀನಿ ಪುರೋಹಿತರಿಗೆ ದುಡ್ಡನ್ನು ಎತ್ತಿಡು ಅಂತ ಹೇಳ್ತಾರೆ. ಇ ಎಮ್ ಐ ಕಟ್ಟಬೇಕು, ಮನೆ ನಿರ್ವಹಿಸ್ಬೇಕು, ಇದನ್ನೆಲ್ಲ ಮಾಡೋದ್ರೊಳಗೆ ಏನು ಮಾಡ್ಕೊಳ್ಳಿ ಅಂತ ಅನ್ಕೋತಿದ್ದಾಳೆ. ಅತ್ತೆಗೆ ಹೇಳಿಬಿಡ್ಲಾ ಅಂತ ಅಂದ್ಕೊಂಡ್ರೆ ಬೇಡ, ಅತ್ತೆಗೆ ಹೇಳಿದ್ರೆ ಆಗತ್ತೆ ಅವ್ರಿಗೆ. ಖಂಡಿತ ತನ್ನ ಮಗ ಇಂಥ ಕೆಲಸ ಮಾಡ್ತಿದ್ದಾನೆ ಅಂದರೆ ಆಲ್ರೆಡಿ ಮಗನ ಮೇಲೆ ಬೇಜಾರಿದೆ ಅಂಥದ್ರಲ್ಲಿ ಈ ವಿಷಯ ಗೊತ್ತಾದರೆ ಖಂಡಿತ ಅವ್ರಿಗೆ ಹೃದಯ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ ಅಲ್ಲ. ಈ ವಿಷಯ ಹೇಳೋದೇ ಬೇಡ, ನಾನೇ ಹೇಗಾದರೂ ಮಾಡಿ ಇದನ್ನು ಸರಿಪಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೋತಾಳೆ ಭಾಗ್ಯ. ಇಲ್ಲ, ಒಡವೆಗಳನ್ನ ಅಡ ಇಟ್ಟು ಆ ದುಡ್ಡಲ್ಲಿ ಇ ಎಮ್ ಐ ಕಟ್ಟೋಣ, ಒಂದು 2 ತಿಂಗಳು ಇದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆನಂತರ ಎಲ್ಲ ಸರಿ ಹೋಗುತ್ತೆ ಅಂತ ನಿರ್ಧಾರ ಮಾಡ್ತಾಳೆ ಭಾಗ್ಯ. ಹಾಗಾಗಿ ಚಿನ್ನದ ಒಡವೆಗಳನ್ನ ಕೂಡ ಅತ್ತೆಗೆ ಹೇಳದೆ ಇಡಬೇಕು ಅಂತ ಅಂದ್ಕೊಡ್ತಾಳೆ, ಪ್ಲೇಟ್ಸ್ ಮಾಡಬೇಕು ಅಂತ. ಆದರೆ ಅಷ್ಟರಲ್ಲಿ ಅತ್ತೆ ಬರ್ತಾರೆ. ಈ ಕಡೆ ಪುರೋಹಿತರಿಗೆ ಎಲ್ಲ ತೊಗೊಂಡು ಬರ್ತಾರೆ. ದುಡ್ಡನ್ನು ಎತ್ತಿಡು ಅಂದಿದ್ದನಲ್ವ, ಎತ್ತಿಟ್ಬಿಡು, ನಾಳೆ ಪೂಜೆ ಇದೆ, ಎಲ್ಲ ಕೂಡ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಹೇಳ್ತಾರೆ. ಕೈಯಲ್ಲಿ ಒಡವೆ ಇದೆ. ಅಯ್ಯೋ, ನಾನೇ ಹೇಳಬೇಕು ಅಂದ್ಕೊಂಡೆ, ನೀನೇ ತೆಗೆದಿಟ್ಟಿದ್ಯಾ, ಒಳ್ಳೆಯದೇ ಆಯಿತು, ನಾಳೆ ಪೂಜೆಗೆ ಬೇಕಾಗುತ್ತೆ, ಕೊಡು ಅಂತ ಹೇಳಿ ತೆಗೆದುಕೊಂಡೇ ಹೋಗಿಬಿಡ್ತಾರೆ. ಪಾಪ ಭಾಗ್ಯ, ಅದು ಒಂದು ಆಧಾರ ಇತ್ತು ಅವಳು ಇ ಎಮ್ ಐ ಕಟ್ಟೋದಕ್ಕೆ. ಆದರೆ ಇವಾಗ ಅದು ಕೂಡ ಅವಳು ಕೈ ತಪ್ಪು ಹೋಗಿದೆ. ಹಾಗಿದ್ರೆ ಹೇಗಪ್ಪ ಅವಳು ಇ ಎಮ್ ಐ ಕಟ್ತಾಳೆ ಅನ್ನೋದೇ ಸೂಚಿಕದ ಸಂಗತಿ ಆಗಿದೆ. ಜೊತೆಗೆ ಈ ಕಡೆ ಮಹೇಶ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಸುಂದ್ರಿ, ಶ್ರೇಷ್ಠ ಮತ್ತು ತಾಂಡವ್ ಮನೆಗೆ ಬಂದಿದ್ದಾರೆ. ಜಾಂಡ ಅವರಿದ್ದಾರೆ. ಈ ಕಡೆ ಇಷ್ಟ ಇಲ್ಲ ಅಂದರೂ ಅನಿವಾರ್ಯ ಪರಿಸ್ಥಿತಿ ಉಳಿಸ್ಕೋಬೇಕಾಗಿದೆ. ಈ ಕಡೆ ಬೆಳಗ್ಗೆ ಎದ್ದರೆ ತಾಂಡವ್ ಪರ್ಸಿಲ್ಲ, ಪರ್ಸಲ್ಲಿರೋ ದುಡ್ಡಿಲ್ಲ. ಈ ಕಡೆ ಶ್ರೇಷ್ಠ ಚಿನ್ನದ ಓಲೆ ಇಲ್ಲ. ಇಬ್ಬರೂ ಕೂಡ ನನ್ನ ವಸ್ತು ಕಾಣಿಸ್ತಿಲ್ಲ ಅಂದರೆ ಆ ಕಡೆ ಸುಂದ್ರಿಯ 2 ವಸ್ತುನ ಹೊಡ್ಕೊಂಡು ಹೊರಗಡೆ ಹೋಗಿದ್ದಾರೆ. ಮತ್ತು ಈ ಕಡೆ ಭಾಗ್ಯ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾಳೆ. ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡು 9ನೇ ಕ್ಲಾಸ್ ಓದಿರೋ ಭಾಗ್ಯಗೆ 50,000 ರೂಪಾಯಿ ಕೆಲಸ ಸಿಗುತ್ತಾ? ಯಾಕಂದರೆ 45,000ದಷ್ಟು ಇ ಎಮ್ ಐ ಕಟ್ಟಬೇಕಿದೆ ಪ್ರತಿ ತಿಂಗಳು. ಹಾಗಾಗಿ ಏನು ಮಾಡ್ತಾಳೆ ಭಾಗ್ಯ? ಅತ್ತೆ ಹತ್ರ ಇರೋ ಒಡವೆನ ಹೇಗಾದರೂ ತೆಗೆದುಕೊಂಡು ಬಂದು ಒಡವೆನ ಪ್ಲೆಡ್ಜ್ ಮಾಡಿ ದುಡ್ಡು ತೊಗೊಂಡ್ಬಿಡ್ತಾಳ, ಅಥವಾ ಬೇರೆ ಹಾದಿ ನೋಡ್ತಾಳ, ಅಥವಾ ಇ ಎಮ್ ಐ ಕಟ್ಟೋಕೆ ಆಗದೆ ಅಂತ ಪರಿಸ್ಥಿತಿಗೆ ಹೋಗಿ ಮನೆಗೆ ಬಂದ್ಬಿಡ್ತಾರ ಲೋನ್ ಅವರು. ಈ ಕಡೆ ಅತ್ತಿಗೆ ವಿಷಯ ಗೊತ್ತಾಗ್ಬಿಡತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.